ಅನ್ನಕ್ಕೂ ಬಂತು ಕುತ್ತು. ಅಕ್ಕಿ ಬೆಲೆ ಸಖತ್ ದುಬಾರಿ ಆಗ್ತಾ ಇದೆ. ಪೆಟ್ರೋಲ್ ಗ್ಯಾಸ್ ಆಯ್ತು, ಈಗ ತರಕಾರಿನೂ ದುಬಾರಿ ಆಗೋಯ್ತು. ತಿನ್ನೋ ಅನ್ನಕ್ಕೂ ಬಂತು ಕುತ್ತು. ಅಕ್ಕಿ ಬೆಲೆ ಸಖತ್ ದುಬಾರಿ. ಪೆಟ್ರೋಲ್ ಗ್ಯಾಸ್ ಆಯ್ತು, ತರಕಾರಿನೂ ದುಬಾರಿ ಆಗೋಯ್ತು. ಈಗ ಅಕ್ಕಿಯ ಸರದಿ. ಈಗ ಅಕ್ಕಿ ಬೆಲೆ ಗಗನಕ್ಕೇರಿದೆ. ಗ್ರಾಹಕರ ಜೇಬಿಗೆ ಮತ್ತಷ್ಟು ಹೊರೆಯಾಗ್ತಾ ಇದೆ. ಪ್ರತಿ ಅಕ್ಕಿ ಕೆಜಿಗೆ 6 ರೂಪಾಯಿಯಿಂದ 10 ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗಿದೆ. ಸೋನಾ ಮಸೂರಿ, ಸ್ಟೀಮ್ ಅಕ್ಕಿ, ಕೋಲಂ, ರಾ ರೈಸ್ ಸೇರಿದಂತೆ ಅನೇಕ ಅಕ್ಕಿಗಳು, ಹೀಗೆ ಎಲ್ಲಾ ಮಾದರಿ ಅಕ್ಕಿಯ ಬೆಲೆ ಕೆಜಿಗೆ 6 ರಿಂದ 10 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. 25 ರಿಂದ 26 ಕೆಜಿ ಅಕ್ಕಿ ಚೀಲಕ್ಕೆ 150 ರೂಪಾಯಿ ದರ ಏರಿಕೆ ಮಾಡಲಾಗಿದೆ. ಅಕ್ಕಿ ದುಬಾರಿಯಾಗಿಸಿದ ಇರಾನ್ ಬಿಕ್ಕಟ್ಟು, ಜಾಗತಿಕ ಸಂಘರ್ಷ. ನವೆಂಬರ್ ತಿಂಗಳ ತನಕ ಇದೇ ಪರಿಸ್ಥಿತಿ ಇದೆ. ಜನಸಾಮಾನ್ಯರು ಈಗ ಕೆಂಡ ಕಾರ್ತಾ ಇರುವಂತದ್ದು. ಗ್ರಾಹಕರಿಗೆ ಅಸಮಾಧಾನವಿದ್ರೂ ಕೂಡ ಅಕ್ಕಿ ಖರೀದಿಸಲೇಬೇಕು, ಅನಿವಾರ್ಯದ ಪರಿಸ್ಥಿತಿ. ಏನ್ ಮಾಡೋದು? ಊಟ ಮಾಡಲೇಬೇಕು, ಬೇರೆ ದಾರಿ ಇಲ್ವೇ ಇಲ್ಲ. ತಿನ್ನೋ ಅನ್ನಕ್ಕೂ ಬಂತು ಕುತ್ತು. ಇದೀಗ ಅಕ್ಕಿ ಬೆಲೆ ಸಖತ್ ದುಬಾರಿ ಆಗಿದೆ. ಪೆಟ್ರೋಲ್ ಗ್ಯಾಸ್ ಆಯ್ತು, ತರಕಾರಿ ಬೆಲೆ ಕೂಡ ದುಬಾರಿ ಆಯ್ತು. ಈಗ ಅಕ್ಕಿ ಬೆಲೆ ಗಗನಕ್ಕೇರಿದೆ. ಗ್ರಾಹಕರ ಜೇಬಿಗೆ ಮತ್ತಷ್ಟು ಹೊರೆಯಾಗ್ತಾ ಇದೆ. ಪ್ರತಿ ಅಕ್ಕಿ ಕೆಜಿಗೆ 6 ರೂಪಾಯಿಯಿಂದ 10 ರೂಪಾಯಿವರೆಗೂ ಹೆಚ್ಚಳ ಆಗ್ತಾ ಇರುವಂತದ್ದು. ಸೋನಾ ಮಸೂರಿ, ಸ್ಟೀಮ್ ಅಕ್ಕಿ, ಕೋಲಂ, ರಾ ರೈಸ್ ಹೀಗೆ ವಿವಿಧ ಬಗೆಯ ಅಕ್ಕಿಗಳಲ್ಲಿ ಈಗ ದರ ಹೆಚ್ಚಳ ಆಗ್ತಾ ಇದೆ. 6 ರಿಂದ 10 ರೂಪಾಯಿ ಹೆಚ್ಚಳ ಆಗಿರುವಂತದ್ದು ಕೆಜಿಗೆ. 25 ರಿಂದ 26 ಕೆಜಿ ಅಕ್ಕಿ ಚೀಲಕ್ಕೂ ಕೂಡ 150 ರೂಪಾಯಿ ದರ ಏರಿಕೆಯಾಗಿರುವಂತದ್ದು. ರಂತೆ ದರ ಏರಿಕೆ ಆಗ್ತಾ ಇರುವಂತಹದ್ದು. ದರ ಏರಿಕೆಯಿಂದಾಗಿ ಸಾರ್ವಜನಿಕರ ಜೀವನ ನಿಜಕ್ಕೂ ಸಂಕಷ್ಟದಲ್ಲಿದೆ. ನಾವು ಈ ಕಳೆದ ತಿಂಗಳಿಂದ ನೋಡ್ತಾ ಇದ್ದೀವಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇತ್ತು. ಈಗ ಅಕ್ಕಿಯ ದರವೂ ಸಹ ಏರಿಕೆ ಆಗಿರುವಂತಹದ್ದು. ಎಷ್ಟರಿಂದ ಎಷ್ಟು ಏರಿಕೆ ಆಗಿದೆ, ಯಾವ ಯಾವ ಅಕ್ಕಿಯ ರೇಟ್ ಹೇಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದೀಗ ನಾನು ಅಕ್ಕಿಯ ದಾಸ್ತಾನದಲ್ಲಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು, ತಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಕ್ಕಿಯ ಮೂಟೆಗಳು ಈಗ ಆಲ್ರೆಡಿ ಸ್ಟಾಕ್ ಬಂದಿದೆ ಅನ್ನುವಂತಹದ್ದು. ಕಳೆದ ಒಂದು ತಿಂಗಳಿಂದ ಸಹ ಎಲ್ಲದರ ದರ ಏರಿಕೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು 15 ದಿನದಿಂದ ಅಕ್ಕಿಯ ದರದಲ್ಲೂ ಸಹ ಏರಿಕೆ ಆಗ್ತಾ ಇರುವಂತದ್ದು. ಒಂದೊಂದು ಅಕ್ಕಿಯ ರೇಟು ಒಂದೊಂದು ರೀತಿಯಲ್ಲಿ ಇರುವಂತದ್ದು. ಸದ್ಯಕ್ಕೆ 6 ರಿಂದ 10 ರೂಪಾಯಿವರೆಗೂ ಸಹ ಬೆಲೆ ಏರಿಕೆ ಆಗಿರುವಂತಹದ್ದು. ಅಂದ್ರೆ ಒಂದೊಂದರಲ್ಲಿ ಒಂದೊಂದು ರೇಟ್ ಆಗ್ತಾ ಇದೆ. ಕೆಲವೊಂದು ರೇಟು 4 ರೂಪಾಯಿ ಆಗಿದೆ, ಇನ್ನು ಕೆಲವು ಒಂದು ರೇಟಲ್ಲಿ 10 ರೂಪಾಯಿವರೆಗೂ ಏರಿಕೆ ಆಗಿದೆ. ಸೊ ಒಟ್ಟಾರೆಯಾಗಿ ನಾವು 26 ಕೆಜಿಯ ಮೂಟೆಯನ್ನ ನಾವು ಗಮನಿಸ್ತಾ ಹೋದ್ರೆ ಅದು ನಮಗೆ 150 ರಿಂದ 200 ರೂಪಾಯಿವರೆಗೂ ಸಹ ದರದಲ್ಲಿ ನಮಗೆ ಸಿಗುವಂತಹದ್ದು. ಇನ್ನು 1 ಕೆಜಿ ಅಕ್ಕಿಯ ರೇಟನ್ನ ನಾವು ನೋಡೋದಾದ್ರೆ ಅದು 5 ರಿಂದ 6 ರೂಪಾಯಿವರೆಗೂ ಸಹ ಸದ್ಯಕ್ಕೆ ಏರಿಕೆ ಆಗಿರುವಂತದ್ದು. ಸೋನಾ ಮಸೂರಿ ಆಗಿರ್ಬೋದು, HMT ಆಗಿರ್ಬೋದು, RNR ಆಗಿರ್ಬೋದು, ಹೀಗೆ ಕಾವೇರಿ ಅಕ್ಕಿ ಆಗಿರ್ಬೋದು, ಈ ಎಲ್ಲದರ ದರವೂ ಸಹ ಸದ್ಯಕ್ಕೆ ಏರಿಕೆ ಆಗಿದೆ. ನಾವು ಹಳೆಯ ದರವನ್ನ ಒಂದ್ ರೀತಿಯಲ್ಲಿ ಕಂಪೇರ್ ಮಾಡ್ತಾ ಹೋದ್ರೆ ಸೋನಾ ಮಸೂರಿ ಏನಿದೆ ಅದು 46 ರೂಪಾಯಿಗೆ ಕೆಜಿ ಸಿಗ್ತಾ ಇದ್ದಂಥದ್ದು ಈಗ ಸದ್ಯಕ್ಕೆ 54 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಕಾವೇರಿ ಸ್ಟೀಮ್ ನೋಡೋದಾದ್ರೆ 42 ರೂಪಾಯಿಗೆ ಸಿಗ್ತಾ ಇದ್ದಂಥದ್ದು ಅದು ಈಗ 57 ರೂಪಾಯಿ ಆಗಿದೆ. ಸೊ ಅಂದ್ರೆ ಒಟ್ಟಾರೆಯಾಗಿ ದರ ಏರಿಕೆ ಆಗಿರುವಂತಹದ್ದು. ಒಂದ್ ರೀತಿಯಲ್ಲಿ ಭತ್ತದ ಬೆಳೆಯಲ್ಲಿ ವ್ಯತ್ಯಯವಾಗಿದೆ. ಏನು ತುಂಗಭದ್ರಾ ಡ್ಯಾಮ್ಗೆ ನೀರು ಬರಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬರುವಂತಹ ಏನು ರೈತರಿಂದ ಬರುವಂತಹದ್ದು ಏನ್ ಮಾಲ್ ಇದೆ ಅದು ಲೇಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇನ್ನು ನಮಗೆ ನವೆಂಬರ್ ಬಳಿಕವೇ ಸಹ ಅಕ್ಕಿ ಸಿಗುವಂತ ಸಾಧ್ಯತೆ ಇದೆ. ಇದರಿಂದ ಶಾರ್ಟೇಜ್ ಸಹ ಆಗುವಂತಹದ್ದು ಅನ್ನುವಂಥದ್ದು ಕೇಳಿ ಬಂದಿದ್ವಿ. ಈಗ ಆಲ್ರೆಡಿ ನಾವು ಈ ಮಾಲೀಕರನ್ನ ಸಹ ಮಾತನಾಡಿಸಿದ್ವಿ, ಕೇಳಿದ್ವಿ. ಅವರು ಹೇಳಿದ್ರು ಅಲ್ಲಿ ಭತ್ತ ಬೆಳೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಕುಂಠಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ, ಆದ್ರೆ ಯಾವುದೇ ರೀತಿಯಾದಂತಹ ಜನರಿಗೆ ಪೂರೈಕೆ ಆಗದೆ ಇರುವಂತ ನಿಟ್ಟಿನಲ್ಲಂತೂ ಸದ್ಯಕ್ಕಿಲ್ಲ. ಯಾಕಂತಂದ್ರೆ ಸ್ಟಾಕ್ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ನು ಈ ಯುದ್ಧದ ಎಫೆಕ್ಟ್ ನಿಂದ ಪೆಟ್ರೋಲ್ ಡೀಸೆಲ್ ದರ ಏನ್ ಏರಿಕೆ ಆಗಿದೆ, ಇದು ಏನಾದ್ರೂ ಈ ಅಕ್ಕಿ ಬೆಳೆ ಏರಿಕೆ ಆಗುವುದಕ್ಕೆ ಏನಾದ್ರೂ ಸಾಧ್ಯತೆ ಅಂದ್ರೆ ಎಫೆಕ್ಟ್ ಆಯ್ತಾ ಅಂತ ಹೇಳಿ ಇದಕ್ಕೂ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಬೆಳೆಗಾರರಿಗೆ ಏನು ನೀರು ಸಿಗ್ಬೇಕಾಗಿತ್ತು, ಈ ಒಂದು ಸಮಸ್ಯೆಯಿಂದ ಸಿಗ್ತಿಲ್ಲ ಅನ್ನುವಂಥ ಸಮಸ್ಯೆಯಿಂದ ಸದ್ಯಕ್ಕೆ ಇದು ಎಫೆಕ್ಟ್ ಬಿದ್ದಿದೆ ಅನ್ನುವಂತಹ ಮಾತನ್ನ ಸಹ ಈಗ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಅಶ್ವಥ್ ಅವರು ಸಹ ಹೇಳಿರುವಂತಹದ್ದು. ಇನ್ನಾದ್ರೂ ಇದರ ದರ ಇಳಿಕೆ ಆಗುತ್ತಾ ಅಥವಾ ಇದರಿಂದ ಮತ್ತೆ ಏರಿಕೆ ಆಗುತ್ತಾ ಅನ್ನುವಂಥದ್ದನ್ನ ನಾವು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಥ್ ನ್ಯೂಸ್, ಬೆಂಗಳೂರು. ಈಗ ಇದು ಮೈನಾಗಿ ಎರಡನೇ ಬೆಳೆ ಇಲ್ಲ. ನಮ್ಮ ತುಂಗಭದ್ರಾ ಡ್ಯಾಮಿಂದ ನೀರು ಬಿಟ್ಟಿಲ್ಲ ರೈತರಿಗೆ. ಸೊ ಅದೊಂದು ಶಾರ್ಟೇಜ್ ಆಗಿದೆ.
ಮತ್ತು ಸ್ವಲ್ಪ ಔಟ್ ಆಫ್ ಕಂಟ್ರೀಸು ಶ್ರೀಲಂಕಾ ಬಾಂಗ್ಲಾದೇಶು ಈ ಕಡೆ ಎಲ್ಲ ಅವ್ರಿಗೆಲ್ಲ ಡ್ರಾಟ್ ಇದೆ. ಸೊ ಅಲ್ಲಿಗೆಲ್ಲ ಒಂದು ಸ್ವಲ್ಪ ಎಕ್ಸ್ಪೋರ್ಟ್ ಆಗಿದೆ. ಆಂಧ್ರದಿಂದ ಇಲ್ಲೆಲ್ಲ ಬರ್ತಿತ್ತು ಅಕ್ಕಿ. ಅದು ಕೂಡ ಈಗ ಬೆಲೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬೇರೆ ಕಂಟ್ರೀಸಲ್ಲಿ ಬೆಲೆ ಅವ್ರಿಗೆ ನೆಸಿಟಿ ಇದೆ, ಹೆಚ್ಚಿನ ರೇಟ್ ಕೊಡ್ತಾರಲ್ಲಿ. ಸೊ ಅಲ್ಲಿ ಹೋಗುತ್ತೆ. ಈಗ ಡೀಸೆಲ್ ರೇಟ್ ಜಾಸ್ತಿ ಆಗೋದು ಆಫ್ಟರ್ ಒಂದು 10% ಜಾಸ್ತಿ ಆಗಿದೆ ಅಷ್ಟೇ, ಅದರದ್ದೇನು ದೊಡ್ಡ ವ್ಯತ್ಯಾಸ ಇಲ್ಲ. ಸೊ ಇದೆಲ್ಲ ಕಾರಣಗಳಿಂದ ಕೆ ಜಿಗೆ ಒಂದು 4 ರಿಂದ 5 ರೂಪಾಯಿ ಜಾಸ್ತಿ ಆಗಿದೆ. ಎಲ್ಲ ಕಡೆಯಿಂದಲೂ ಎಲ್ಲ ಕಡೆಯೂ ಶಾರ್ಟೇಜ್ ಇದೆ. ಅದರಿಂದ ಒಂದು 4-5 ರೂಪಾಯಿ ಎಲ್ಲ ಥರ ಅಕ್ಕಿನೂ ಜಾಸ್ತಿ ಆಗಿದೆ. ನಾವೀಗ ಮೂಟೆ ಲೆಕ್ಕದಲ್ಲಿ 25 kg ಲೆಕ್ಕದಲ್ಲಿ ನೋಡೋದಾದ್ರೆ ಎಷ್ಟು ಮಟ್ಟಿಗೆ ಏರಿಕೆ ಆಗಿರುವಂಥದ್ದು? 130 ರೂಪಾಯಿ, 140 ರೂಪಾಯಿ, ಮ್ಯಾಕ್ಸಿಮಮ್ 150 ರೂಪಾಯಿ ಒಂದು ಮೂಟೆಗೆ. ಈಗ ನವೆಂಬರ್ ಮುಂದಿನ ದಿನಮಾನಗಳಲ್ಲಿ ಅಕ್ಕಿ ಸಿಗುವುದು ಬಹುತೇಕ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ, ನವಂಬರ್ಗೆ ಬೆಳೆ ಬಂದ್ಬಿಡುತ್ತೆ ನಮಗೆ. ಅಕ್ಟೋಬರ್ ನವಂಬರ್ಗೆ ನಮ್ಗೆ ಬೆಳೆ ಬಂದ್ಬಿಡುತ್ತೆ. ಆಂಧ್ರದಿಂದ ಬರುತ್ತೆ, ಎಲ್ಲ ಕಡೆ ಇವಾಗ ಬೆಳೀತಾರೆ. ಎಲ್ಲ ಈಗ ಗುಜರಾತಿಂದ ಬರುತ್ತೆ, ಒರಿಸ್ಸಾಯಿಂದ ಬರುತ್ತೆ, ವೆಸ್ಟ್ ಬೆಂಗಾಲಿಂದ ಬರುತ್ತೆ. ಕೆಲವು ಅಕ್ಕಿಗಳೆಲ್ಲ ಡೆಲ್ಲಿ, ಬಾಸ್ಮತಿ ಅಕ್ಕಿಯೆಲ್ಲ ಡೆಲ್ಲಿ, ಪಂಜಾಬಿಂದ ಬರುತ್ತೆ. ಸೊ ಎಲ್ಲಿ ಅಂತ ಒಂದು ಶಾರ್ಟೇಜೇನು ಕಾಣಲ್ಲ. ತಾತ್ಕಾಲಿಕವಾಗಿ ಈಗ ಬೆಲೆ ಜಾಸ್ತಿ ಆಗಿದೆ. ಒಂದು ನವಂಬರಲ್ಲಿ ಅಕ್ಟೋಬರ್ ನವಂಬರ್ಗೆ ಬೆಳೆ ಬಂದುಬಿಡುತ್ತೆ, ಮತ್ತೆ ಅದು ಹಳೆ ರೇಟ್ಗೆ ಬರುವಂಥ ಸೂಚನೆ ಇದೆ. ಈಗ ನಾವು ಅಕ್ಕಿಯ ದರವನ್ನ ನೋಡಿದ್ರೆ ಈಗ ಸೋನಾ ಮಸೂರಿ ಬೇರೆ ಬೇರೆ ಅಕ್ಕಿಗಳಿದಾವಲ್ಲ, ಹೌದು. ಆ ರೇಟನ್ನ ಮುಂಚೆಗೂ ಈಗ ಯಾವ ರೀತಿಯಾಗಿದೆ ಅಂದ್ರೆ ಎಷ್ಟೆಷ್ಟಿದೆ ಅಂತ? ಒಂದು ಕೆ ಜಿಗೆ 5 ರೂಪಾಯಿ ಜಾಸ್ತಿ ಆಗಿದೆ. ಒಂದು ಕೆ ಜಿಗೆ 5 ರೂಪಾಯಿ ಜಾಸ್ತಿ ಆಗಿದೆ ಈ ಒಂದು ರೀಸನ್ಗಳಿಂದ. ಪ್ರತಿಯೊಂದು ಅಷ್ಟೇ, ಬಾಸ್ಮತಿ ತೊಗೊಳ್ಳಿ, ಜೀರಿಗೆ ಸಾಂಬಾರ್ ತೊಗೊಳ್ಳಿ, ಯಾವ್ದಾದ್ರು ತೊಗೊಳ್ಳಿ. ಮೊದಲು ಇನ್ನು ಅಕ್ಕಿ ಬೆಲೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಸೋನಾ ಮಸೂರಿ ಮೊದಲು 46 ರೂಪಾಯಿ ಇತ್ತು ಕೆ ಜಿಗೆ, ಈಗ 54 ರೂಪಾಯಿಗೆ ಏರಿಕೆಯಾಗಿದೆ. ಇತ್ತ ಸ್ಟೀಮ್ ರೈಸ್ ಅದು ಕೂಡ ಕೆ ಜಿಗೆ 42 ರೂಪಾಯಿ ಇತ್ತು, ಈಗ 52 ರೂಪಾಯಿಗೆ ಏರಿಕೆಯಾಗಿರುವಂಥದ್ದು. ಇನ್ನು ಕೋಲಂ ರೈಸ್ ಗಮನಿಸ್ತಾ ಹೋಗೋದಾದ್ರೆ ಅದು ಕೆ ಜಿಗೆ 58 ರೂಪಾಯಿ ಇತ್ತು, ಈಗ 63 ರೂಪಾಯಿಯಷ್ಟು ಏರಿಕೆಯಾಗಿರುವಂಥದ್ದು. ಇತ್ತ ಸ್ಟೀಮ್ 48 ರೂಪಾಯಿ ಇತ್ತು ಮೊದಲು ಒಂದು ಕೆ ಜಿಗೆ, ಈಗ 56 ರೂಪಾಯಿ ಆಗಿರುವಂಥದ್ದು. ಕೋಲಂನಲ್ಲೂ ಕೂಡ ಕೆ ಜಿಗೆ 58 ರೂಪಾಯಿ ಇತ್ತು, ಈಗ 63 ರೂಪಾಯಿಯಷ್ಟು ಏರಿಕೆಯಾಗಿದೆ. ಇನ್ನು ರಾ ರೈಸ್ ಅಂತ ಹೇಳ್ತೀವಲ್ಲ, ಅದು ಕೂಡ ಆ ಅಕ್ಕಿ ಕೆ ಜಿಗೆ ಮೊದಲು 75 ರೂಪಾಯಿ ಇತ್ತು, ಈಗ 90 ರೂಪಾಯಿಗೆ ಏರಿಕೆಯಾಗಿರುವಂಥದ್ದು. ಪೆಟ್ರೋಲ್, ಡೀಸೆಲ್ ಹಾಗೂ ತರಕಾರಿ ಬೆಲೆ ಏರಿಕೆಯ ನಡುವೆ ಇದೀಗ ವಿವಿಧ ತಳಿಯ ಅಕ್ಕಿ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗಿರುವಂಥದ್ದು. ಪ್ರತಿ ಕೆಜಿ ಅಕ್ಕಿಗೆ 6 ರಿಂದ 10 ರೂಪಾಯಿಯಷ್ಟು 25-26 ಕೆಜಿ ಚೀಲಕ್ಕೆ 150 ರೂಪಾಯಿನಷ್ಟು ದರ ಏರಿಕೆಯಾಗಿದೆ. ಈ ಮೂಲಕ ಗ್ರಾಹಕರ ಜೇಬಿಗೆ ಮತ್ತಷ್ಟು ಹೊರೆಯಾಗ್ತಾ ಇರುವಂಥದ್ದು. ದಿಢೀರ್ ಅಕ್ಕಿ ಬೆಲೆ ಹೆಚ್ಚಾಗಿದ್ದು ಯಾಕೆ? ಕಡಿಮೆಯಾಗ್ತಾ ಇದೆ ಅಕ್ಕಿ ಪೂರೈಕೆ, ಕಡಿಮೆ ಆಗಿರುವಂಥದ್ದು ಅಕ್ಕಿ ಪೂರೈಕೆಯಲ್ಲಿ. ವಿದೇಶಗಳಿಗೆ ಈಗ ಅಕ್ಕಿಯನ್ನ ಕೂಡ ರಫ್ತು ಹೆಚ್ಚಳ ಆಗಿದೆ, ಇಲ್ಲಿಂದ ಬೇರೆ ದೇಶಕ್ಕೆ ಕಳಿಸ್ತಾ ಇರುವಂಥದ್ದು. ಸ್ಥಳೀಯ ಮಾರ್ಕೆಟ್ನಲ್ಲೂ ಕೂಡ ಲಭ್ಯತೆ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ಅಕ್ಕಿ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಮಾರುಕಟ್ಟೆಯಲ್ಲಿ ಹೆಚ್ಚಾದ ಅಕ್ಕಿಯ ಬೇಡಿಕೆ, ಕಡಿಮೆಯಾಗಿದೆ ಅಕ್ಕಿಯ ಪೂರೈಕೆ ದೇಶದಲ್ಲಿ. ವಿದೇಶಗಳಿಗೂ ಕೂಡ ಅಕ್ಕಿಯನ್ನ ರಫ್ತು ಮಾಡಲಾಗ್ತಾ ಇದೆ, ಹೆಚ್ಚಳ ಆಗಿರುವಂಥದ್ದು. ಹಾಗಾಗಿ ಈ ಅಕ್ಕಿ ಬೆಲೆ ಹೆಚ್ಚಳ ಆಗಿದೆ.